ಅವಳು ವೈದೇಹಿ ಹೌದೋ ಅಲ್ವೋ ಅಂತ ಯೋಚನೆ ಮಾಡ್ತಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಏನು ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಚಂಚಲ ಸತ್ತೋಗಿದ್ದಾಳಲ್ವಾ, ಮತ್ತಿನ್ ಯಾರಿರ್ಬೋದು? ಯಾರಾದ್ರೂ ಆಗಿರ್ಲಿ ಮಾವ, ದೇವಾಂಶ್ ಇಲ್ಲಿರೋವರೆಗೂ ಮಾತ್ರನೇ ಅವ್ರ ಎಲ್ಲ ಆಟಗಳೂ. ಒಂದು ಸಲ ದೇವಾಂಶ್ ಅಮೆರಿಕಾಗ್ ಹೊರಟೋದ್ರೆ ಆಗ ಯಾರಿಗೋಸ್ಕರ ಬರ್ತಾರೆ? ದೇವಾಂಶ್, ನೀನ್ ಹೊರಡಕ್ ರೆಡಿ ಆಗು. ಯಾರ್ ಕೌಸಲ್ಯ? ನನ್ ಚಿಕ್ಕಮ್ಮರಿ ಫೋನ್ ಮಾಡಿದ್ರೆ ಮಾತಾಡೋ ತನಕ ಬಿಡೋದೇ ಇಲ್ಲ. ಒಂದ್ ನಿಮಿಷ ಮಾತಾಡ್ಬಿಟ್ಟು ಬರ್ತೀನಿ ರೀ. ಒಂದ್ಸಲ ಫೋನ್ ಕಟ್ ಮಾಡಿದ್ರೆ ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸಮಯ ಸಿಕ್ಕಾಗ ಮತ್ತೆ ನಾನೇ ಮಾಡ್ತೀನಿ. ಪದೇ ಪದೇ ಯಾಕೆ ಫೋನ್ ಮಾಡ್ತಿರ್ತೀಯ? ಸಾರಿ ಅಮ್ಮ, ಇನ್ಯಾವತ್ತೂ ಮಾಡಲ್ಲ ಬಿಡು. ಇಡ್ತೀನಿ. ಫೋನ್ ಇಡ್ಬೇಡ ಕಣೋ. ಕೋಪದಲ್ಲಿ ಏನೋ ಅಂದೆ ಅಂತ ಫೋನ್ ಇಟ್ಬಿಟ್ರೆ ಮತ್ತೆ ಮಾತಾಡೋ ತನಕ ಮನ್ಸಿಗೆ ಸಮಾಧಾನ ಆಗಲ್ಲ. ಏನ್ ಮಾಡ್ತಾ ಇದ್ಯಾ ಕಂದ ನೀನು? ಮೆಕ್ಯಾನಿಕ್ ಶೆಡ್ಡಲ್ಲಿದ್ದೀನಿ ಅಮ್ಮ. ಅಲ್ಲೇನ್ ಮಾಡ್ತಾ ಇದ್ಯಾ? ನಾನು ಕೆಲಸ ಮಾಡ್ತಿರೋದು ಇಲ್ಲೇ ಅಲ್ವಮ್ಮ. ಯಾವಾಗ್ಲೇ ದುಡ್ಡು ಕೊಡ್ತೀನಿ ಅಂದ್ರೂ ಬೇಡ ಅಂತ್ಯ. ಈಗ ಅದೇ ದುಡ್ಡುಗೋಸ್ಕರ ಕಷ್ಟಪಡ್ತಾ ಇದ್ರೆ ತುಂಬಾ ಸಂಕಟ ಆಗತ್ತೆ ಕಣೋ. ನನಗೆ ಬೇಕಾಗಿರೋದು ದುಡ್ಡಲ್ಲ ಅಮ್ಮ, ತಾಯಿ ಪ್ರೀತಿ. ನೀನು ಯಾವಾಗ ನನ್ನ ತಾಯಿ ಅಂತ ಈ ಪ್ರಪಂಚಕ್ಕೆ ಪರಿಚಯ ಮಾಡ್ಕೋತೀಯೋ ಅವತ್ತೇ ನಾನು ಶ್ರೀಮಂತ ಆಗ್ತೀನಿಮ್ಮ. ಕೇಳೋದನ್ನೇ ಮರ್ತು ಬಿಟ್ಟೆ. ಈಗ ಫೋನ್ ಮಾಡಿದ್ಯಾಕೋ? ಯಾಕೋ ತುಂಬ ನೆನಪಾಗ್ತಿದ್ದೆ ಅಮ್ಮ. ನನ್ಗೊಂದು ಸಹಾಯ ಮಾಡಕ್ಕಾಗತ್ತಾ? ಹೇಳಮ್ಮ. ಹೀಗೆ ಯಾವಾಗಂದ್ರೆ ಅವಾಗ ಫೋನ್ ಮಾಡಬೇಡ. ನಾನೇ ನಿನಗೆ ಫೋನ್ ಮಾಡ್ತೀನಿ. ನಿನಗೆ ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತು. ಆದ್ರೆ ಇಲ್ಲಿ ನನ್ನ ಪರಿಸ್ಥಿತಿ ಹಾಗಿದೆ. ನಾನೇ ಟೈಮ್ ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಯಾರ ಜೊತೆ ಅತ್ತೆ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ಊರ್ಮಿಳ ನಮ್ ಚಿಕ್ಕಮ್ಮ ಅಂತ. ಮತ್ ಯಾಕೆ ಅಳ್ತಿದ್ದೀರಾ ಅತ್ತೆ? ಈ ಕಷ್ಟಗಳು ಕಣ್ಣೀರು ನಮ್ಮನೇಲಿ ಹೊಸ್ತೇನಲ್ವಲ್ಲಮ್ಮ. ಊರ್ಮಿಳಾ, ಊರ್ಮಿಳಾ, ನೋಡಿದ್ರ ಅತ್ತೆ ನಿಮ್ ಮಗ ಹೇಗ್ ಕೂಗ್ತಿದಾರೆ ಅಂತ? ನೀವ್ ನೋಡಿದ್ರೆ ಅವ್ರನ್ನ ಜೋರಾಗಿ ಮಾತಾಡಲ್ಲ ಅಂತೀರಾ? ಸರಿ ಬಿಡಿ, ನೀವೇನೋ ಹೇಳ್ತಿದ್ರಲ್ಲ, ಹೇಳಿ. ಊರ್ಮಿಳಾ, ಇತ್ತೀಚೆಗೆ ಇವ್ರ ವಾಯ್ಸು ಜಾಸ್ತಿ ಆಗಿದೆ. ನೋಡ್ಕೊಂಡ್ ಬರ್ತೀನಿ ಅತ್ತೆ, ಏನ್ ಪ್ರಾಬ್ಲಮ್ ಆಗಿದೆಯೋ ಏನೋ.
ಪರಿಸ್ಥಿತಿನ ಯಾಕೆ ಹೀಗೆ ಮಾಡ್ಬಿಟ್ಟೆ ಸ್ವಾಮಿ? ನನ್ನ ಗಂಡನ ಹತ್ರ ನಾನೇ ನಿಮ್ಮ ವೈದೇಹಿ ಅಂತ ಹೇಳ್ಕೊಳ್ಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ಕಷ್ಟ ಯಾವ ಹೆಣ್ಣಿಗೆ ಆದ್ರೂ ಅದನ್ನ ಸಹಿಸೋಕ್ಕಾಗಲ್ಲ. ಯಾಕೆ ಹೀಗೆ ಮಾಡ್ಬಿಟ್ಟೆ ದೇವ್ರೆ? ಯಾವ ಮುಹೂರ್ತದಲ್ಲಿ 3 ಗಂಟೆನ ಹಾಕ್ಸಿದ್ಯೋ ಆ ಕ್ಷಣದಿಂದ ಹೆಂಡತಿ ಸ್ಥಾನಕ್ಕೋಸ್ಕರ ಒಂದಲ್ಲ ಒಂದ್ ರೀತಿಯಲ್ಲಿ ಹೋರಾಡ್ತಾನೇ ಇದ್ದೀನಿ. ಎಲ್ಲ ಸಮಸ್ಯೆಗಳು ದೂರ ಆಗಿ ಇವಾಗಲೇ ಅವ್ರ ಹೆಂಡತಿಯಾಗಿ ಪ್ರೀತಿ ಪಡ್ಕೋತಿದ್ದೀನಿ ಅಂತ ನಾನು ಸಂತೋಷ ಪಡೋಷ್ಟ್ರಲ್ಲೇನೆ ಮತ್ತೆ ಯಾಕಿಂತ ಸಮಸ್ಯೆ ದೇವ್ರೆ? ಅವರು ನನ್ನ ಜೊತೆನಲ್ಲೇ ಇದ್ರೆ ಎಂಥ ಸಮಸ್ಯೆ ಆದ್ರೂ ನಾನು ಅದನ್ನ ಸಹಿಸ್ತೀನಿ. ಆದ್ರೆ ಅವರನ್ನ ಸೇರೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ರೆ ಅದನ್ನ ಸಹಿಸೋದು ನನ್ನಿಂದ ಆಗ್ತಿಲ್ಲ. ಚಂಚಲ ಏನೋ ಕಾಣಿಸಿದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ. ಅವಳನ್ನೆಲ್ಲ ಕಡೆ ಹುಡುಕಿದ್ದಾಗೋಯ್ತು, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಂದೇ ಒಂದ್ಸಲ ಅವಳು ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡು ದೇವ್ರೆ. ಬಂದ್ಬಿಟ್ಯಾ? ನೋಡೋಕೆ ವೈದೇಹಿ ಥರನೇ ಕಾಣಿಸ್ತಿದ್ಯಾ. ಯಾರೂ ಅನುಮಾನ ಪಡಲ್ಲ. ಹೋಗು, ಬೇರೆ ದಾರಿನೇ ಇಲ್ಲ. ಹೋಗು. ವೈಶಾಲಿನ ವೈದೇಹಿ ಅಂತ ಎಲ್ರೂ ನಂಬಿದ್ರು. ಎಲ್ಲ ಅನ್ಕೊಂಡಾಗೆ ನಡೀತು ಅನ್ನೋ ಸಮಯದಲ್ಲಿ ಎಲ್ಲ ತಲೆ ಕೆಳಗಾಗೋಯ್ತು. ಅಲ್ಲ, ಶಾಂತಾದೇವಿ ಸತ್ರೆ ಇವಳಿಗೇನೋ? ನಿಜವಾಗ್ಲೂ ಹೆತ್ತ ಮಗಳೇ ಅಂತ ಫೀಲ್ ಆಗಿ ಅವಳನ್ನ ಕಾಪಾಡಕ್ ಹೋಗಿ ಇವಳು ಸತ್ತೋದ್ಲು. ಈಗ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಏನ್ ಬೇಕಾದ್ರೂ ಮಾಡ್ತೀನಿ ಹೊರತು ಆ ದಶರಥ ರಾಮನ್ ಮಾತ್ರ ನಾನು ಬಿಡೋದಿಲ್ಲ. ಉರ್ಮಿಳಾ, ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಏನಾಯ್ತು ಹೇಳಿ. ಕೂಗಿದ ತಕ್ಷಣ ಸ್ಪಂದಿಸದೇ ಇದ್ರೆ ಕರೆದ್ರು ಕಿರ್ಚಿದಂಗ ಅನ್ಸತ್ತೆ. ಈ ನಡುವೆ ತುಂಬಾ ಮಾತು ಕಲ್ತಿದ್ದೀರಾ. ವಾಯ್ಸು ಜಾಸ್ತಿ ಆಗಿದೆ. ಬಿದ್ದು ಹೋಗಿರೋದು ಕಾಲು, ನಾಲ್ಗೆ ಏನಲ್ವಲ್ಲ. ಅಷ್ಟಿದ್ರೆ ಸಾಕ? ತಿನ್ನಕ್ಕೆ ಮಾತಾಡಕ್ಕೆ ಆಗತ್ತೆ. ಅದಕ್ ಮೀರಿ ಇನ್ನೇನಕ್ಕೂ ಕೆಲ್ಸಕ್ಕೆ ಬರಲ್ವಲ್ಲ. ಇಷ್ಟಕ್ಕೂ ನೀವ್ ಮಾತ್ರನೇ ಅಲ್ಲ, ಮನೆಯಲ್ಲಿ ಎಲ್ರ ಪರಿಸ್ಥಿತಿನೂ ಹಾಗೆ ಇದೆ. ಯಾವುದಕ್ಕೂ ಕೆಲ್ಸಕ್ಕೆ ಬರ್ದಿರೋಗಾಗಿದ್ದಾರೆ ಎಲ್ರೂನು. ಉರ್ಮಿಳಾ, ನನ್ನನ್ನೇನಾದ್ರೂ ಬೈಕೋ, ನಿನ್ನ ಕಟ್ಕೊಂಡಿರೋ ಕರ್ಮಕ್ಕೆ ಅನುಭವಿಸ್ತೀನಿ. ಆದ್ರೆ ಅಪ್ಪನ ನನ್ನ ತಮ್ಮನ ಏನಾದ್ರೂ ಅಂದ್ರೆ ಹಾ, ಇರೋ ಮಾತೆ ತಾನೇ ಹೇಳ್ದೆ. ನಿಮ್ಗೆ ಕಾಲಿಲ್ಲ, ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ. ಇನ್ನು ನಿಮ್ ತಮ್ಮ ವೈದೇಹಿನ ಬಿಟ್ಟು ಇಲ್ಲಿರಕ್ಕಾಗ್ದೆ ದೇಶಾನೇ ಬಿಟ್ಟು ಇಲ್ಲಿಂದ ಹೋಗ್ತಿದ್ದಾನೆ. ಇನ್ನು ಮಾವನ್ ನೋಡಿದ್ರೆ ವಯಸ್ಸಾಗೋಗಿದೆ, ಅವರನ್ನ ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. ಇನ್ನು ಈ ಮನೆ ಜವಾಬ್ದಾರಿನ ಯಾರು ತಗೋತಾರೋ ನನ್ಗಂತೂ ಗೊತ್ತಾಗ್ತಿಲ್ಲ. ಗಾಳಿಗೆ ಬಿಟ್ಟ ಹಾಗೆ ಅಲ್ವಾ? ಹೌದು, ನೀನ್ ನೋಡ್ಕೋತೀಯ ಅಂತಾನೆ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ.
ಮೊದಲು ನಿನ್ನ ಜವಾಬ್ದಾರಿನ ನೀನು ನೋಡ್ಕೋ. ಮನೆಯವರ ಜವಾಬ್ದಾರಿ ಬಗ್ಗೆ ಆಮೇಲೆ ಯೋಚನೆ ಮಾಡು. ನನ್ ಜವಾಬ್ದಾರಿನಾ ಏನು? ನಿಮ್ಗೆ ಸೇವೆ ಮಾಡ್ಕೊಂಡಿರೋದಾ? ಮಾಡ್ತೀನಿ. ನೀವೊಂದ್ ಕೆಲ್ಸ ಮಾಡಿ, ಡೈರೆಕ್ಟಾಗಿ ಮಾವನ್ ಹತ್ರ ಹೋಗಿ, ಅಪ್ಪ ದೇವಾಂಶ್ ಹೇಗಿದ್ರು ಅಮೆರಿಕಾಗ್ ಹೋಗ್ತಿದಾನಲ್ಲ, ನೀವು ನಾನು ಎಲ್ಲ ಜವಾಬ್ದಾರಿನೂ ತಗೊಳಕ್ಕಾಗಲ್ಲ, ಊರ್ಮಿಳಾಗೆ ಎಲ್ಲ ಒಪ್ಪಿಸ್ಬಿಡಿ ಅಂತ ಹೇಳಿ. ನಿಮ್ಗೆ ಸೇವೆ ಮಾಡೋದಲ್ಲ, ನಿಮ್ಮನ್ನ ಹೂವಿನ ತರ ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಇವಳು ನನಗೆ ಅಧಿಕಾರ ಕೊಡಿಸ್ತೀನಿ ಅಂತ ಹೇಳಿ ಇವಳೇ ಅಧಿಕಾರ ತಗೊಳ್ಳೋ ಥರ ಇದ್ದಾಳೆ. ನಿನಗ ಜವಾಬ್ದಾರಿನ ಒಂದು ದಿನನಾದ್ರೂ ನೀನು ಜವಾಬ್ದಾರಿಯಿಂದ ಇದ್ದಿದ್ರೆ ನೀನು ಕೇಳೋಕ್ ಮುಂಚೆನೆ ಕೊಡ್ತಾ ಇದ್ರೇನೋ. ಯಾರನ್ನ ಹೇಗೆ ಬೈಬೇಕು, ಹೇಗೆ ಜಗಳನ ದೊಡ್ಡದು ಮಾಡಬೇಕು ಅನ್ನೋದು ಬಿಟ್ಟು ಈ ಮನೇಲಿ ನೀನು ಮಾಡಿರೋದಾದ್ರೂ ಏನು? ಸರಿಯಾಗಾಯ್ತು ನಿಂಗೆ. ಅಲ್ಲ, ನಿನ್ ಬಗ್ಗೆ ಗೊತ್ತಿದ್ರೂ ಕೂಡ ನಿನಗೆ ಜವಾಬ್ದಾರಿ ಕೊಡ್ತಾರೆ ಅಂತ ಹೇಗೆ ಅನ್ಕೊಂಡೆ? ಅಂದ್ರೆ ನಿಮ್ ದೃಷ್ಟಿನಲ್ಲಿ ನಾನು ಜವಾಬ್ದಾರಿ ತಗೊಳ್ಳೋದಕ್ಕೆ ಆಗಲ್ಲ ಅಂತಿದ್ದೀರಾ? ಯಾರ ದೃಷ್ಟಿಲೂ ಇಲ್ಲ. ಸಂತೋಷ. ಆ ಕಡೆ ಜವಾಬ್ದಾರಿ ತಗೊಳಕ್ಕೂ ಲಾಯಕ್ಕಿಲ್ದೆ, ಈ ಕಡೆ ಗಂಡನ ಜೊತೆ ಸಂಸಾರ ಮಾಡಕ್ಕೂ ಆಗದೆ, ಈ ಮನೆಯಲ್ಲಿದ್ದು ಏನ್ ಪ್ರಯೋಜನ? ಯಾವತ್ತೋ ಒಂದಿನ ನನ್ ದಾರಿ ನಾನು ನೋಡ್ಕೋತೀನಿ, ಆವಾಗ ಗೊತ್ತಾಗತ್ ನಿಮ್ಗೆ. ಅಂದ್ರೆ ನಮ್ ದಾರಿಗೆ ಬರ್ಬೇಕಲ್ವಾ? ಈ ವಿಷಯದಲ್ಲಿ ಮಾತ್ರ ಕರೆಕ್ಟ್ ಆಗಿದ್ದಾಳೆ. ಆದಷ್ಟು ಬೇಗ ಏನಾರು ಮಾಡಿ ಅಧಿಕಾರ ಪಡ್ಕೋಬೇಕು. ಆದ್ರೂ ಇವಾಗ ಅರ್ಥ ಮಾಡ್ಕೊಳ್ಳೋಂಥದ್ದೇನಿದೆ, ಮೊದ್ಲಿಂದನೂ ಅವ್ರವ್ರ ದಾರಿ ಅವ್ರವ್ರದೇ ಅಲ್ವಾ? ಆದ್ರೂ ಅಷ್ಟೊಂದು ಕಿರ್ಚಿದ್ದೀನಿ. ಬಂದಾಗಲಿಂದ ಜಗಳ ಮಾಡೋದನ್ನ ಬಿಟ್ಟು ಯಾಕೆ ಕರೆದ್ರಿ ಏನು ಅಂತ ವಿಚಾರಿಸ್ತಾನೆ ಇಲ್ವಲ್ಲ ನೀನು. ಮನೆ ಜವಾಬ್ದಾರಿ ಮಾತ್ರ ಬೇಕು. ಈ ವಿಷಯನ ನನ್ನ ಹತ್ರ ಹೇಳ್ದೆ ಹೋಗ್ಲಿ, ಮನೇಲಿ ಯಾರ ಹತ್ರನಾದ್ರೂ ಹೇಳಿದ್ರೆ ನಕ್ಕು ಬಿಡ್ತಾರೆ. ಇನ್ ಯಾಕೆ ಕರೆದಿರ್ತೀರಾ? ನೀರ್ ಕೊಡು ಅಂತಾನೋ, ಕಾಲ್ಗೆ ಮೆಡಿಸಿನ್ ಹಚ್ಚು ಅಂತಾನೋ, ಇಲ್ಲ ಅಂದ್ರೆ ಕೆಳಗಡೆ ಕರ್ಕೊಂಡು ಹೋಗು ಅಂತಾನೋ, ಅಷ್ಟೇ ತಾನೇ. ಆದ್ರೂ ಅವ್ರವ್ರ ದಾರಿ ಅವ್ರವ್ರದ್ದು ಅಂದ್ಮೇಲೆ ಮತ್ತೆ ನನ್ನೇನು ಕೇಳ್ತಿದ್ದೀರಾ? ಇಂಥ ಕೆಲ್ಸಕ್ಕೆ ಬಾರದ ವಿಷಯಕ್ಕೆಲ್ಲ ನೀವು ನನ್ನನ್ನ ಕರಿಬೇಡಿ. ನಿಮಗ್ ಬೇಕಾದ್ರೆ ರಂಗನ್ ಕರ್ಸ್ಕೊಳ್ಳಿ. ಡ್ರೈವರ್, ಮೇಡಮ್, ಕಾರ್ ನಿಲ್ಸಿ ಹೋಗಿ ನೀರು ತಗೊಂಡ್ ಬಾ. ಓಕೆ ಮೇಡಮ್. ವೈದೇಹಿ ತರ ಕಾಣಿಸಿದ್ಲಲ್ಲ, ಇದು ನಿಜನಾ ನನ್ನ ಭ್ರಮೆನಾ? ಭ್ರಮೆನೇ ಆಗಿರ್ಬೇಕು. ಇಲ್ದೆ ಹೋದ್ರೆ ಸತ್ತವಳು ಹೇಗ್ ಬದುಕ್ ಬರ್ತಾಳೆ? ಯಾರನ್ನಾದ್ರೂ ಹುಡುಕ್ತಾ ಇದ್ದೀರಾ ಮೇಡಮ್? ಹಾ, ಏನು ಇಲ್ಲ, ನೀನ್ ಕಾರ್ ತೆಗಿ. ವೈದೇಹಿ, ವೈದೇಹಿ ತರ ಕಾಣಿಸಿದ್ಲಲ್ಲ. ಒಂದ್ಸಲ ಕಾಣಿಸಿದ್ಲು ಅಂದ್ರೆ ಭ್ರಮೆ ಅನ್ಕೋಬಹುದು, ಆದ್ರೆ ಮತ್ತೆ ಮತ್ತೆ ಕಾಣಿಸ್ತಿದ್ದಾಳಲ್ಲ ಅಂದ್ರೆ ಬದುಕಿದಾಳ? ಇಲ್ಲ, ಚಾನ್ಸೇ ಇಲ್ಲ. ಮೇಡಮ್, ಏನಾಯ್ತು ಮೇಡಮ್? ನಿನ್ಗೇನಾದ್ರೂ ವೈದೇಹಿ ಕಾಣಿಸಿದ್ಲಾ? ಇಲ್ಲ. ಸರಿ, ನೀನ್ ಆ ಕಡೆ ಹೋಗಿ ಹುಡುಕು. ಆಯ್ತು ಮೇಡಮ್. ಅವಳು ಬದುಕೋ ಅವಕಾಶನೇ ಇಲ್ಲ. ಒಂದ್ ವೇಳೆ ಅವಳು ಸತ್ತು ದೆವ್ವ ಆಗಿ ನನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನನ್ನ ಹುಡ್ಕೊಂಡ್ ಬಂದ್ಲಾ?
ನಾನೇನು ಮಾಡ್ಬೇಡ. ಏಯ್ ನಿಂತ್ಕೋ ಚಂಚಲ, ನಿಂತ್ಕೋ ಚಂಚಲ, ನಿಂತ್ಕೋ ಚಂಚಲ, ನಿಂತ್ಕೋ ನಿಂತ್ಕೋ ಚಂಚಲ, ಚಂಚಲ. ದೇವಾ, ಚಂಚಲ ನಿಂತ್ಕೋ. ಅಮ್ಮ, ದೇವಾ, ನಿಂತ್ಕೋ ಚಂಚಲ. ದೇವಾ, ದೇವಾ, ನಿಂತ್ಕೋ ಚಂಚಲ. ದೇವಾ, ಚಂಚಲ ನಿಂತ್ಕೋ. ಚಂಚಲ ನಿಂಗೆ ಹೇಳ್ತಿರೋದು. ಅಯ್ಯೋ ದೇವಾ, 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 ದೇವಾ. ಚಂಚಲ ನಿಂತ್ಕೋ. ಅಮ್ಮ, ಅಯ್ಯೋ ಚಂಚಲ. ದೇವಾ. ಸಾರಿ ಸಾರಿ, ನಿಮ್ಗೆ ಪೆಟ್ಟಾಗಿಲ್ಲ ಅಲ್ವಾ? ನನ್ ವಿಷಯ ಆಗಿರ್ಲಿ, ಮೊದ್ಲು ಅವ್ರನ್ನ ಹೋಗಿ ಹಿಡ್ಕೊಳ್ಳಿ. ಅಮ್ಮ, ನಿಧಾನ. ದಯವಿಟ್ಟು ಅವ್ರನ್ನ ಹೇಗಾದ್ರೂ ಹಿಡ್ಕೋಬೇಕು. ಪ್ಲೀಸ್ ಅವ್ರನ್ನ ಹಿಡೀರಿ, ಹಿಡ್ಕೊಳ್ಳಿ. ಸರಿ ಸರಿ, ನೀವೇನು ಭಯ ಪಡಬೇಡಿ. ಎಲ್ಲೂ ಕಾಣಿಸ್ತಿಲ್ಲ, ಅವರು ತಪ್ಪಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಕೊನೆಗೂ ಸಿಕ್ಕದ್ಲು ಅನ್ಕೊಳ್ಳೋಷ್ಟಲ್ಲೇ ತಪ್ಪಿಸ್ಕೊಂಡ್ಲು. ಯಾರದು? ಕಳ್ಳಿನ? ನಿಮ್ ದುಡ್ಡಿನಾರ ಕಿತ್ಕೊಂಡು ಓಡೋದ್ಲಾ? ನನ್ ಜೀವನಾನೇ ಹಾಳು ಮಾಡ್ಬಿಟ್ಟು ಹೊಟ್ಟೋಗ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕಾಲಿಗೆ ತುಂಬಾ ಪೆಟ್ಟು ಬಿದ್ದಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಅಲ್ಲಾಡದೆ ಹಾಗೆ ಕೂತಿರಿ. ಅಮ್ಮ, ದೇವಾ, ದೇವನೇ ಅವಳು. ಅವಳು ನನ್ನ 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 ಸಾಯಿಸೋಕೆ ಬಂದಿರೋದು. ಹಲೋ, ಏನ್ ನಿನ್ ಗೋಳು? ಮೇಡಮ್, ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಬೇಗ ಹೇಳು, ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ಬೆಳಗ್ಗೆ ಮನೆಗೆ ಒಂದು ಹುಡುಗಿ ಬಂದಿದ್ಲು. ನೋಡೋದಕ್ಕೆ ವೈದೇಹಿ ಥರಾನೇ ಇದ್ಲು. ಹಾ? ಏನು? ಹೌದು ಮೇಡಮ್ ಅವರೇ, ಥೇಟ್ ವೈದೇಹಿ ಥರಾನೇ ಇದ್ಲು. ಏಯ್, ನೀನು ಸರಿಯಾಗಿ ನೋಡ್ದೆ ಅಲ್ವಾ? ನೋಡ್ದೆ ಮೇಡಮ್ ಅವರೇ, ಇಲ್ಲಿ ತಿಥಿ ಮಾಡ್ತಿದಾರಲ್ವಾ, ಸೇಮು ಅವಳ ಥರಾನೇ ಉಳಿದ್ಲು. ಮನೇಲಿದ್ದವ್ರು ಏನ್ ಹೇಳಿದ್ರು? ಇದಳ ಹೊಟ್ಟೋದ್ಲಾ? ಹೊಟ್ಟೋದ್ಲು ಮೇಡಮ್. ನಾನೇ ವೈದೇಹಿ ಅಂತ ಹೇಳಿದ್ರು ಮನೇಲಿ ಯಾರೂ ನಂಬಲಿಲ್ಲ. ದೊಡ್ಡ ಜಗಳಾನೇ ಆಗೋಯ್ತು. ಅವಳನ್ನ ಕಳಿಸ್ಬಿಟ್ರು ಗೊತ್ತಾ. ಇನ್ನೊಂದು ವಿಷಯ ಮೇಡಮ್ ಅವರೇ, ಚಂಚಲಾನೇ ಹೀಗ್ ಮಾಡಿದ್ದು ಅಂತ ನಿಮ್ ಹೆಸರು ಬೇರೆ ಹೇಳಿದ್ಲು. ಅವ್ರು ಏನ್ ಹೇಳಿದ್ರು? ನಂಬಲಿಲ್ಲ ಮೇಡಮ್ ಅವರೇ. ನೀವು ಸತ್ತೋಗಿದ್ದೀರಾ ಅಂತ ಅನ್ಕೊಂಡಿದಾರಲ್ವಾ, ಅದಕ್ಕೆ ಸುಳ್ಳು ಹೇಳಿದ್ಲು ಅಂತ ಕಳಿಸ್ಬಿಟ್ರು. ಇಷ್ಟೆಲ್ಲ ನಡೆದಿದ್ರು ನೀನ್ ಯಾಕೆ ನನ್ಗೆ ಹೇಳಲಿಲ್ಲ? ಆಗ್ಲಿಲ್ಲ ಮೇಡಮ್ ಅವರೇ, ಏನೋ ಒಂದ್ ಕೆಲ್ಸ ಕೊಡ್ತಾನೇ ಇದ್ರು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಯಾರೂ ಇಲ್ದೇ ಇರೋದನ್ನ ನೋಡ್ಕೊಂಡು ಮಾತಾಡ್ಬೇಕಲ್ವಾ. ಸರಿ ಸರಿ, ಈಗ ನೀನು ಇನ್ನೂ ಹುಷಾರಾಗಿರ್ಬೇಕು. ಅಲ್ಲಿ ಏನೇ ನಡೆದ್ರು ಕೂಡ ನನ್ಗೆ ತಕ್ಷಣ ತಿಳಿಸ್ಬೇಕು. ಸರಿ ಮೇಡಮ್ ಅವರೇ. ಅಬ್ಬಾ, ಅಂದ್ರೆ ಅವಳು ದೆವ್ವ ಅಲ್ಲ, ಅವಳು ಬದುಕೇ ಇದ್ದಾಳೆ. ನಾನು ಅವಳನ್ನ ಮಣ್ಣಲ್ಲಿ ಹೂತಾಕಿದ್ರು ಹೇಗ್ ಬದುಕ್ ಬಂದ್ಲು? ಇದೆಲ್ಲ ಹೇಗ್ ಸಾಧ್ಯ?